ಕ್ಲಿಪ್ಗಳು ಹಿಂಗ್ ಹಾಕೊಂಡಿದ್ಯಾ? ನಾನೇನೋ ಒಂಥರ ಬೇರೆ ತರ ನೋಡ್ತಾರೆ ಗೈಸ್. ಇದು ರೌಂಡ್ ಟೇಬಲ್ ಇದು. ಅದ್ ಯಾವ ಮಾಲು? ಇದು ಸಾಕಾಗೈತೆ. ಇದು ಬಂದ್ಬಿಟ್ಟು 50,000. 200 ರೂಪೀಸ್ ಕೊಡ್ತೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದು ಕುಶನ್ ಇಲ್ಲ. ನಮ್ಮ ಅಮ್ಮ ಹೆಂಗ್ ಕೂತ್ಕೊಂಡ್ರಪ್ಪ. ಇದು ಯಾಕೆ ಬೇಕು ಹೇಳಿ, ನೀನು ಕೊಡ್ತೀನಿ. ಕಾಂಪ್ಲಿಮೆಂಟ್ರಿ ಅಂತ ಕುಶನಿಗೋಸ್ಕರ ಇದು ಹೈಡ್ರೋಲಿಕ್ ಕಾಟ್ ಇದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ತರ ಹೋಗ್ತಿದೀವಿ. ಅಂಡ್ ನನ್ನ ರೂಮ್ಗೆ ಕಾಟ್ ಕೂಡ ತಗೊಂಡ್ಬೇಕು. ಶಾಪ್ ಬಿಟ್ಟಾಕು, ನಿನ್ ತಲೆ ಮೇಲೆ ಕ್ಲಿಪ್ಗಳು ಹಿಂಗ್ ಹಾಕೊಂಡಿದ್ಯಾ? ಸತ್ಯ ತುಂಡು ಏನು ಬಾಂದಿ ಅಲ್ಲ, ನೇನ್ಗೆ ಅದು ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕುಶಾನಿ ಅವ್ರ ಡ್ಯಾಡಿ ಕೊಡ್ಸಿದ್ವಿ ಎಲ್ಲ ಕ್ಲಿಪ್ಗಳು. ಅವಳಂಗ್ ಮುಂದ್ಬಿಟ್ಟು ಹೇಳಿದ್ಲು ಆ ಕ್ಲಿಪ್ಗಳೆಲ್ಲ ಹಾಕೋ ತಲೆಗೆ ಅಂತ. ಅದಕ್ಕೆ ಇರೋ ಕ್ಲಿಪ್ ಅಲ್ಲ ಎಲ್ಲ ತೆಗೆದು ಹಾಕ್ಬಿಡಿದೀನಿ. ಹೆಂಗ್ ಕಾಣಿಸ್ತಾವಳೆ ಅಲ್ಲ, ನೀಗ್ರೂಸ್ ತರ ಕಾಣಿಸ್ತಾವಳೆ. ಆಯ್ತು ಚೈತ್ರ ಗೈಸ್, ಇವಳು ಅಡಿಯಿಂದ ಮುಡಿ ಏನ್ ಹಾಕೊಂಡಿಲ್ಲ ಅಂತ ಗೈಸಿದು ಬಟ್ಟೆ. ಈ ಬಟ್ಟೆ ನಂದು. ಅಮ್ಮ ನೀನು ಒಂದೆರಡು ತಗೊಂಬೇಕಿದ್ದ ನನ್ನ ಬಟ್ಟೆಗಳು ಹಾಕೊಳಕ್ಕೆ. ಮುಂದಿನ ತಿಂಗಳು ತಗೊಂತೀನಿ ಬಿಟ್ಟ ನಾನು. ಮುಂದಿನ ತಿಂಗಳು ಬಟ್ಟೆಗಳು ತಗೊಂಡ್ಯಾ? ಯಾಕೆ? ಓ ಜಿಮ್ಗೆ. ಓ ಗೈಸ್, ನಮ್ಮ ಅಮ್ಮ ಮುಂದಿನ ತಿಂಗಳಿಂದ ಜಿಮ್ ಸೇರ್ಕೊಂಡಿದಾರ ನನ್ನ ಜೊತೆಗೆ. ನಮ್ಮ ಅಮ್ಮಗೂ ಜಿಮ್ ಮಾಡಿಸ್ಬೇಕಪ್ಪ ಇನ್ನು ಮುಂದೆ. ನೀನು ಜಿಮ್ ಮಾಡಬೇಡ, ನೀನ್ ಸುಮ್ನಿರು. ಈ ಸ್ಪೇಸ್ಗೆ ಹೋಗ್ಬಿಟ್ಟು ಡೈನಿಂಗ್ ಟೇಬಲ್ ತರಬೇಕಂತ ಅನ್ಕೊಂಡಿದೀನಿ. ಸೊ ಈ ಸ್ಪೇಸ್ ಸ್ವಲ್ಪ ಖಾಲಿ ಇದೆ. ಅಂಡ್ ನಮ್ಗೆ ಊಟ ಮಾಡೋದಕ್ಕೆಲ್ಲ ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೇಕು. ಸೊ ಆ ಕಾರಣಕ್ಕೋಸ್ಕರ ಹೋಗ್ಬಿಟ್ಟು ಇವಾಗ ಡೈನಿಂಗ್ ಟೇಬಲ್ ನೋಡೋದಕ್ಕೆ ಹೋಗ್ತಿದೀವಿ. ಯಾರು ಚೆನ್ನಾಗಿದೆ. ಸೊ ನೋಡಿ ಚೆನ್ನಾಗಿರೋದು ಹಂಗೆ ತಗೊಂಬರೋಣ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಗೋ, ಕಮ್ ಲೆಟ್ಸ್ ಗೋ. ಸೊ ಗೈಸ್, ಈ ಮನೆಗೆ ಫಸ್ಟ್ ಟೈಮ್ ಶಾಪಿಂಗ್ ಮಾಡ್ತಿರೋದು, ಹೋಗ್ತಿರೋದು ಶಾಪಿಂಗ್ಗೆ. ಸೊ ಅದಕ್ಕೆ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಇನ್ನು ಏನಾದ್ರು ತರಬೇಕು ಈ ಮನೆಗೆ. ಬಟ್ ಎಲ್ರು ಕಮೆಂಟ್ ಆಗ್ತಿದ್ದೀರಾ. ಸೊ ಅಟ್ಲೀಸ್ಟ್ ಈ ಮನೆ ಸ್ವಲ್ಪ ಜಾತ್ರೆ ತರ ಮಾಡ್ಬೇಡಿ, ಸ್ವಲ್ಪ ಚೆನ್ನಾಗಿರ್ಲಿ ಈ ಮನೆ ಅಂತ ಹೇಳಿದ್ರ. ಸೊ 100% ಏನು ಇಟ್ಕೊಳಲ್ಲ ಮನೇಲಿ ಇದು. ಸೊ ಮಮ್ಮಿ ಇಂಡಿಯಾ ಹೋಗುವ ತರಕ್ಕೆ ಇವಾಗ ಡೈನಿಂಗ್ ಟೇಬಲ್ ನ. ಸೊ ಗೈಸ್, ನಮ್ಮ ಎಲ್ಲ ಅಡಿಗೆ ಮನೆ ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಿಮ್ಗೆ ಆನ್ ದ ವೇ ಅಲ್ಲ ಪರವಾಗಿಲ್ಲ, ನೋಡ್ಬೇಕಲ್ಲ. ಇನ್ನೇನು ಮುಚ್ಚುಕು ಮಾಡ್ಕೊಂಡು ಅನ್ಕೇಳ್ತಾಗಲ್ಲ ಬ್ಲಾಗ್ಗಳನ್ನೆಲ್ಲ. ಸೊ ಕಾಫಿ ಕುಡಿದ್ರೆ ಕಾಫಿ ಕುಡ್ಕೊಂಡಿದ ತಕ್ಷಣ ಫುಲ್ ಡ್ರೆಸ್ ಎಲ್ಲ ಮಾಡ್ಕೊಂಡು ಕುಶಾನಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಚೆನ್ನಾಗಿತ್ತಾ? ಓಕೆ ಹೋಗೋಣ. ಕುಶಾನಿ, ನಿಂಗೇನ್ ಬೇಕು ಹೊಸ ಮನೆಯಲ್ಲಿ? ನಿಂಗೇನ್ ಬೇಕು ಹೊಸ ರೂಮಲ್ಲಿ? ಆಟ ಸಾಮಾನು ಗೈಸ್, ಇವಳು ಆಟ ಸಾಮಾನೇನೆ ಎಲ್ಲ ಒಂದು ಎಷ್ಟು ಗೊತ್ತಾ, ಅರ್ಧ ನಮ್ಮ ಮನೆ ಅರ್ಧ ಆ ಮನೇಲಿ ಇತ್ತು ಗೊತ್ತಾ. ಅವಳು ಆಟ ಸಾಮಾನುಗಳೇ ಬಿಟ್ಕೊಂಡ್ಬಿಟ್ಟು ಅರ್ಧ ಅಲ್ಲೇ ಇತ್ತು ಆಟ ಸಾಮಾನುಗಳು. ಏನ್ ಬೇಕಾದ್ರೆ ಅಷ್ಟೇ ತಗೊಂಬಂದಿರೋದು. ಅಂಡ್ ಈ ಮನೆಯಲ್ಲಿ ನೀವ್ ಹೇಳ್ದಂಗೆನೆ ಆಮೇಲೆ ನಮಗೂ ಕೂಡ ಅದು ಇದಾಗಿದೆ. ಲಾಸ್ಟ್ ಮನೆ ತರ ಫುಲ್ ಸಾಮಾನುಗಳು ಮನೆ ತುಂಬಾ. ಸೊ ಲಿಮಿಟ್ ಆಗಿರ್ಬೇಕು. ಅಂಡ್ ನೋಡಿದ್ರೆ ಒಂಥರ ಖುಷಿ ಆಗ್ಬೇಕು, ಮನೆ ಫುಲ್ ಸ್ಪೇಷಿಯಸ್ ಆಗಿರ್ಬೇಕು. ಸೊ ಆತರ ಮಾಡ್ತಿದೀವಿ. ಸೊ ಡೈನಿಂಗ್ ಟೇಬಲ್ ಚಿಕ್ಕ ತರ ಅನ್ಕೊಂಡಿದ್ದೀನಿ. ಹಾಯ್ ಗುಂಡು, ಕ್ಯಾಮ್ರಾ ಐತಿದ್ರೆ ತಿರ್ಬಿಡ್ತಾನೆ ಗೈಸ್. ಮೋಸ್ಟ್ಲಿ ಒಂದು ಕ್ಯಾಮ್ರಾ ಆಗಿರೋಣ ಅನ್ಕೋತೀನಿ ಮೋಸ್ಟ್ಲಿ. ಗುಂಡಾ, ಹಾಯ್ ಗುಂಡಾ, ಗುಡ್ ಮಾರ್ನಿಂಗ್. ಪಾಪ ಸೊಳ್ಳೆ ಕಚ್ಬಿಟ್ಟು ಪಾಪ ಇವನಿಗೆ ಹೆಂಗಬಿಡೈತೆ ನೋಡ್ರಿ. ಇರಲ್ಲ ಗುಳ್ಳೆ. ಹೋಗೋಣ ಆಚೆ ಕಡೆ. ಖುಷಿ ರೆಡಿನಾ? ಯಾಕೆ ಶೇಷ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಫುಲ್ ತಲೆ ಪೂರ್ತಿ ಹಾಕಿ ಚೆನ್ನಾಗಿತ್ತಲ್ಲ. ಓಕೆ, ಆಮೇಲೆ ಆಮೇಲೆ ಅಲ್ಲ ನಿಮ್ ಕಾರ್ ಚಿಕ್ಕ ದೊಡ್ಡದ? ನಿಮ್ ಕಾರು ಸರಿ ಆಯ್ತು, ಹೋಗೋಣ ದೊಡ್ಡ ಕಾರಲ್ಲಿ. ನಮ್ ಬಾಲ್ಕನಿಲಿ ಒಂದೇ ಒಂದ್ ಲೈಟ್ ಇದೆ ಗೈಸ್. ಆ ಕಡೆ ಒಂದ್ ಲೈಟ್ ಹಾಕ್ಸ್ಕೋಬೇಕು ನಾನು. ಆ ಕಡೆ ಫುಲ್ ಕತ್ಲಿದೆ ಗೈಸ್. ನಾವೆಲ್ಲ ಫಸ್ಟ್ ಟೈಮ್ ಲಿಫ್ಟ್ ಹೋಗ್ತೀವಿ ಎಲ್ರು ಒಟ್ಟಿಗೆ. ಫಸ್ಟ್ ಟೈಮ್ ಗೈಸ್. ಎಲ್ಲ ನಮ್ಮ ಅಮ್ಮ ಒಬ್ಳು ಹೋಗ್ತಿದ್ರು, ನಮ್ಮ ಅಕ್ಕ ಒಬ್ಳು ಹೋಗ್ತಿದ್ರು, ನಾನು ಒಬ್ಳು ಹೋಗ್ತಿದ್ದೆ. ಫಸ್ಟ್ ಟೈಮ್ ಎಲ್ರು ಆಚೆ ಹೋಗ್ತೀವಿ. ಫಸ್ಟ್ ಟೈಮ್ ನೋಡ್ತೇನೆ ಈ ಮನೆಗೆ ಬಂದು ಹೊಸದಾಗಿ ಫಸ್ಟ್ ಟೈಮ್ ಆಚೆ ಹೋಗ್ತಿದ್ದೀವಿ. ಕುಶಾನಿ ಕೂಡ ಫಸ್ಟ್ ಟೈಮ್ ಆಚೆ ಹೋಗ್ತಾಳೆ. ಸೊ ಗೈಸ್, ಇವಾಗ ಡೈನಿಂಗ್ ಟೇಬಲ್ ತರೋದಕ್ಕೆ ನಮ್ಮ ಅಕ್ಕ ಲೊಕೇಶನ್ ನೋಡಿದಾಳೆ. ಅಲ್ಲೆಲ್ಲ ಒಂದು ಅಂಗಡಿ ಚೆನ್ನಾಗಿದೆ ಅಂತೆ. ಸೊ ಇವಾಗ ಅದಕ್ಕೆ ಅಲ್ಲಿ ಹೋಗ್ತೀನಿ ತರೋದಕ್ಕೆ. ನಮ್ಮ ಮುಂದೆ ಸೊಟ್ಟು ಚೆನ್ನಾಗಿತ್ತಮ್ಮ. ಚಳಿಗಾಲಕ್ಕೆ ಬೆಚ್ಚಗಿದೆ. ಯಾರು ನಿಂಗೆ ಕೊಡ್ಸಿದ್ದು? ನನ್ನ ಮಗ ಕೊಡ್ಸ್ತಪ್ಪ ಗೈಸ್. ಅದೆಲ್ಲಿ ಗೊತ್ತಾ ತಂದಿದ್ದು ನಾನು? ನಮ್ಮ ಮನೆಯಿಂದ 3,000 ಕಿಲೋಮೀಟರ್ ದೂರದಿಂದ ತಗೊಂಡ್ಬಂದಿದ್ದೆ ಅದನ್ನ. ಜೋಪಾನವಾಗಿ ಇಟ್ಟಿದ್ದೀನಿ, ಜೋಪಾನವಾಗಿ ಹಾಕೊಂಡು ಎತ್ತಿಟ್ಕೊಂತೀನಿ. ವೆರಿ ಗುಡ್. ಅದ್ ಯಾವ ಮಾಲು? ಏನ್ ಮಾಲು? ಮಾಮಲೇಶ ಅಂತ ಗೈಸ್. ನೋಡ್ರಿ ಗೈಸ್, ಅವಳು ತಲೆ ನೋಡ್ರಿ, ಅಪ್ಪ ರಾಮ ಗೈಸ್. ಪಕ್ಕ ಅವಳು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೆಗಿತಾಳೆ, ಅದೊಂದು ಫಿಕ್ಸ್.
ಟಾಪ್ 2 ಟಾಪ್ 3 ಇರ್ತಾಳೆ 100%. ಈ ಮೂರಲ್ಲಿ ಯಾವ್ದಾರು ಒಂದಿರ್ತಾಳೆ, ಯಾಕಂದ್ರೆ ಅವ್ಳ ತಲೆ ಶಾರ್ಪ್ನೆಸ್ ಮಾತ್ರ ಸಾಕಾಗಿದೆ. ಕುಶಾನಿ ಸೂಪರ್ ಮನೆ ನೀನು, ಓಕೆನಾ? ಫುಲ್ ಖುಷಿ ಆಗುತ್ತೆ ಅವಳಿಗೆ, ಫುಲ್ ಗಗನಕ್ಕೆ ಏರ್ಬಿಡೋಳು ಇವಾಗ, ಟಾಪ್ ಗೌಡರ್ ಫುಲ್ ಕುಶಾನಿ. ಅವ್ರಿಗೆ ಪಾಠಕ್ಕಿಂತ ಜನರಲ್ ನಾಲೆಡ್ಜ್ ಏನಿದೆ ಅದು ಬೇಗ ಹೋಗುತ್ತೆ ಕಣ ತಲೆ. ಹೌದು, ನಮಗೆ ಜಾಸ್ತಿ ಗೈಸ್. ಈಗ ಜಸ್ಟ್ ಲೊಕೇಶನ್ ಬಂದ್ವಿ. ನಾವ್ ಅಕ್ಕಂಗ್ ಗೊತ್ತಿ ಲೊಕೇಶನ್ ಎಲ್ಲ ಹೊಡಿ. ಎಲ್ಲಿ ಹುಡುಕ್ದೆ? ಗೂಗಲ್ ಹುಡುಕ್ತಾ ಗೈಸ್. ಅವಳಿಗೆ ಕೇಳಿದೆ ಎಲ್ಲಾರ ಇದ್ರೆ ನೋಡು ಹತ್ರದಲ್ಲ ಮನೆ ಹತ್ರ ಅಂತ. ಅದಕ್ಕೆ ಅವಳೆಲ್ಲ ಹುಡುಕುದಿಲ್ಲ, ಎಲ್ಲ ಒಂದ್ ಅಂಗಡಿ ಇತ್ತು. ಸ್ವಲ್ಪ ಹೊರಡೋಗ್ಬಿಟ್ಟು ನೋಡ್ಕೊಂಡ್ರೆ ನಮ್ಗೆ ಅದು ಇಷ್ಟ ಆದ್ರೆ ಲೆಟ್ಸ್ ಸಿ ಅಂಡ್ ಟೇಕ್. ಗೈಸ್ ನೋಡ್ರಿ, ಇದು ಇದಂಗಿದೆ ಡೈನಿಂಗ್ ಟೇಬಲ್. ಇದೆಷ್ಟು ಟೈಮ್ ಇರೋದು? ಇದು 53,000 ಗೈಸ್. ಇದು 53,000 ಮಾಮೂಲ್ಯ. ಹೆಂಗಿದೆ ಬೇಡವಾ? ಇದೆ ನೋಡಿ, ಇದು ರೌಂಡ್ ಟೇಬಲ್. ಇದು 1 2 3 4 ಜನ ಕೂತ್ಕೊಬೋದು ರೌಂಡ್ ಟೇಬಲ್. ಸೊ ಈ ಪ್ರೈಸ್ ಕೂಡ 53 ಅಂತೆ. 32 ನೋಡಿ. ಇಲ್ಲ ಅಷ್ಟು ಡೆಮೋ ಇಲ್ಲ, ಸೊ ಅದಕ್ಕೆ ಅವರು ಇದ್ರಲ್ಲಿ ಕ್ಯಾಟ್ಲಾಗ್ ತೋರಿಸಿದ್ದಾರೆ ಯಾಕೆ ಚೆನ್ನಾಗಿದೆ ನೋಡಿ ಅಂತ. ಕಾಟ್ ಕೂಡ ನೋಡಿದ್ಯಾ ನಾನು, ಹೈಡ್ರೋಲಿಕ್ ಕಾಟ್. ಇದು ಒಳ್ಳೆ ಸ್ಟೋರೇಜ್ ಮಾಡ್ಕೊಂಡು ಹೊರಗಡೆ ಇದರಲ್ಲಿ. ಹಾಂ, ಕ್ರೇಜಿಯಾಗಿದೆ. 53,000 ಅಂತ. ಇದು ಚೆನ್ನಾಗಿದೆ ನೋಡೋದಕ್ಕೆ ಕೂಡ. ಲೋ ಆಗಿದೆಲ್ಲ. ಕ್ಲೋಸ್ ಮಾಡೋ ನಿಮಿಷ. ಇದು ಜಾಸ್ತಿ ಏಟ್ ಇಲ್ಲ, ಫುಲ್ ಲೋ ಆಗಿದೆ. ನನ್ನ ರೂಮ್ಗೆ ಬೇಕಿತ್ತು ಕಾಟ್. ಕೊಡ್ಸಿದ್ರ ನಿನ್ನ ಕಾಸಿಂದ? ಪಕ್ಕ ಕೊಡಿಸ್ತೀಯಾ? ನಿನ್ನ ಟ್ರೀಟ್ ನಂಗೆ ನೀನೇ ಕೊಡಿಸ್ಬೇಕು ನಿಜವಾಗ್ಲು. ಅಪ್ಪ ಒಂದು ಕಾಟ್ ಬಂದಿದೆ ನಮ್ಮ ಅಕ್ಕನ ಕಡೆಯಿಂದ ನಮಗೆ. ತಗೊಂಡೆ ಕಾಟು ಕ್ವೀನ್ ತಗೋಬೇಡ, ಕಿಂಗ್ ತಗೋ. ಕಿಂಗಾ? ನನ್ನ ರೂಮ್ ಕಿಂಗ್ ಸಾಲುತ್ತಾ? ಸಾಲುತ್ತೆ ಇನ್ನು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು. ಇದು ಕ್ವೀನಾ? ಇದು ಇದು ಕಿಂಗ್ ದೊಡ್ಡ. ಇದು ಕಿಂಗ್ ದೊಡ್ಡದು. ಅದೇ ತಗೊಂಡು ಯಾಕಂದ್ರೆ ಫ್ಯೂಚರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ. ಅದು ನಿಂತನೇ ಕೊಡ್ಸೋದು ಹೆಂಗ ನನಗೆ? ಇದು ಕೂಡ ಚೆನ್ನಾಗಿದೆ. ಇದು ಕ್ವೀನ್ ಸೈಜು. ನಾವು ಇದನ್ನೇ ಆಸೆ ಪಡ್ತಾ ಇದ್ದೀವಿ, ಇಷ್ಟಪಡ್ತೀವಿ ನಾವು. ಹೌದಾ? ಎಷ್ಟಿದು? 73 ಅಂತ ಕೊಟ್ಬಿಡ್ತಿದ್ರಾ? ಏನು ಎಷ್ಟು ಕೊಡ್ತಾರೆ ಬನ್ನಿ? ಸಾಲಿಡ್ ಸಾಲಿಡ್ ವುಡ್ ಅಂತ. ಯಾವುದು ವುಡ್ ಜಾಸ್ತಿ ಹೆಚ್ಚು ಚೆನ್ನಾಗಿರುತ್ತೋ ಅದು ಅಮೌಂಟ್ ಜಾಸ್ತಿ ಬರುತ್ತೆ. ಹೌದು, ನಮ್ಮ ಅಕ್ಕ ಯಾವ್ದು ಕೊಡಿಸ್ತಾಳೋ ಅದು ನನಗೆ ಯೂಸ್ಫುಲ್ ಆಗುತ್ತೆ. ನಮ್ಮ ಅಕ್ಕ ನಾನು ಮಾಡ್ಕೊಳ್ಳೋದಕ್ಕೆ ಅವ್ಳು ಕೊಡ್ಸಲ್ಲ ಅಂತಲ್ಲ ಗೈಸ್, ಪಕ್ಕ ಕೊಡಿಸ್ತಾಳೆ. ಏನ್ ಚಿತ್ರ ಹೂ ಅಂತ ಹೇಳಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮಕ್ಕನ ಥರ ಅಕ್ಕ ಯಾರಿಗೂ ಸಿಗ್ಬಾರ್ದು ಗೈಸ್. ಯಾಕಂದ್ರೆ ನಂಗೆ ಒಬ್ಬರಿಗೆ ಸಿಗ್ಬೇಕು, ಒಬ್ಬರಿಗೆ ಕೊಡಿಸ್ಬೇಕು. ಅದಕ್ಕೆ ನಮ್ಮ ಅಕ್ಕ ನಂಗೆ ಒಬ್ಬನಿಗೆ ಸಿಗ್ಬೇಕು ಅವಳು. ಓಕೆ, ನಿನ್ ಥರ ನಂಗೆ ಯಾರು ಬೇರೆ ಬ್ಯಾಗ್ ಸಿಗ್ಬೇಡ ಚಿತ್ರ, ನಂಗೆ ಒಬ್ಬನಿಗೆ ಸಿಗು ನೀನು, ಓಕೆನಾ? ಹಾಂ, ಇದು ಸಾಕಾಗೈತೆ. ಚಿಕ್ಕದು ಚೆನ್ನಾಗಿದೆ, ಆದ್ರೆ ಇದ್ರಲ್ಲಿ ಜಾಸ್ತಿ ಐಟಮ್ ತುಂಬ್ಕೊಳೋದಕ್ಕಾಗಲ್ಲ. ಮಕ್ಕಳು ಬಟ್ಟೆ ಇಟ್ಕೊಳ್ಳೋಕೆ ಕುಶನಿಗೆ ಅಲ್ಲ ಹೇಳಿತ್ತು. ಓಕೆ, ಚೆನ್ನಾಗಿದೆ. ಏನು ಕುಶನಿ? ಮ್ಯಾಟ ಅದು ನಿಂಗೆ ಗೊತ್ತಾ? ಮ್ಯಾಟ ಅಂತ ತಗೊಳ್ತೀಯಾ? ಅದು ತಗೊಂಡು ಏನು ಮಾಡಿದ್ಯಾ? ಹಾಸ್ತಿಯಾ? ಬೇಡ ಸುಮ್ಮನಿರು. ನಮ್ಮ ಅಕ್ಕನೂ ಸ್ಕೆಚ್ ಹಾಕ್ತಾಳೆ ತಗೊಳೋದಕ್ಕೆ. ಎಷ್ಟಿದ್ದು? 9,000 ಅಂತ. ಅದು ನೀನು ನಂಗೆ ಬಿಟ್ಟು ನೀನು ಕಾರ್ಡ್ ಕೊಡ್ಸ, ನಿಂಗೆ ಇದು ಕೊಡಿಸ್ತೀನಿ. ಕರೆಕ್ಟ್ ಅದ ಗೈಸ್. ಅವಳು ನಂಗೆ ಕಾರ್ಡ್ ಕೊಡಿಸಿದ್ರೆ ಒಂದು 70,000 ರೂಪಾಯಿದು, ಅವಳಿಗೊಂದು 9,000 ರೂಪಾಯಿದು ಒಂದು ಇದು ಕೊಡಿಸ್ತೀನಿ. ರೂಮ್ಗೆ ಹಾಕೊಬೋದು ಕಣೆ ಇದು, ಇಲ್ಲಾಂದ್ರೆ ಹಾಲ್ಗೆಲ್ಲ ರೂಮ್ಗೆ ಹಾಕೊಬೋದು. ವೇಸ್ಟ್ಗೆ ಕಾಣುತ್ತೆ. ಅಟ್ಲೀಸ್ಟ್ ಇದು ಕೊಡ್ಸು ನನಗೆ. ಓಕೆ, ಡನ್. ಕೊಡ್ಸಲ್ ಬಿಡಮ್ಮ ಅವಳು. ಸೊ ಗೈಸ್, ಇಲ್ಲಿ ನೋಡಿದ್ವಿ ಆ್ಯಂಡ್ ಇಲ್ಲಿ ಜಾಸ್ತಿ ಡೆಮೋ ಪೀಸ್ಗಳು ಇಕ್ಕಿಲ್ಲ ಅವರು. ಆ್ಯಂಡ್ ಬರೀ ಅವ್ರು ಕ್ಯಾಟ್ಲಾಗ್ ಮಾತ್ರ ತೋರಿಸಿದ್ರು ಟಿವಿಲಿ. ಸೊ ಅದನ್ನ ನೋಡಿ ತಗೊಳ್ಳೋ ಥರ ನನಗೆ ಯಾಕೋ ಅದು ಓಕೆ ಅನಿಸಿಲ್ಲ. ಸೊ ಅದಕ್ಕೆ ಸ್ವಲ್ಪ ಆಪ್ಷನ್ಗಳು ತೊಗೊಂಡು ಅದನ್ನ ಎಷ್ಟೇ ಪ್ರೈಸ್ಗಳನ್ನ ನೋಡಿಕೊಂಡು ಇವಾಗ ನೆಕ್ಸ್ಟ್ ಬೇರೆ ಅಂಗಡಿ ಹೋಗ್ತಿದ್ದೀವಿ. ನಾನು ಬೇರೆ ಅಂಗಡಿಯಲ್ಲಿ ಹೆಂಗಿದೆ ಅಂತ ಚೆಕ್ ಮಾಡ್ಕೊಂಡು ಬರ್ತೀನಿ. ರೈಟ್ ಲೆಫ್ಟ್ ರೈಟ್ ತಲ ಬೋಲೋ ತದ ಯಾರ್ ಗೊತ್ತಾ? ತಲ ಸ್ಟೈಲ್ ಗೊತ್ತಾ? ಐ ಐ ಐ ಐ ಐ ಐ ಐ ಕ್ರೇಜಿ. ಕುಶಾನಿ ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಹೇಳೋದು ನಮಗೆ. ನಿಜವಾಗ್ಲೂ ಕುಶಾನಿ ಎಷ್ಟು ಎಂಟರ್ಟೈನ್ಮೆಂಟ್ ನಮಗೆ ಅಂತಂದ್ರೆ ನಮಗೆ ಬೋರೇ ಆಗಲ್ಲ ನಿಜವಾಗ್ಲೂ ಲೈಫಲ್ಲಿ. ಇವಾಗ ನಾನು ಮತ್ತೆ ನಮ್ಮ ಅಕ್ಕ, ನಾನು ಮತ್ತೆ ನಮ್ಮ ಅಮ್ಮ ಇದ್ಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಬೋರ್ ಆಗ್ಬಿಡ್ತಿತ್ತು. ನಾನು ನಮ್ಮ ಅಕ್ಕ ಮತ್ತೆ ನಮ್ಮ ಅಮ್ಮ ಇದ್ಬಿಟ್ಟಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಬೋರ್ ಆಗ್ಬಿಡ್ತಿತ್ತು. ನಾವು ಜಾಸ್ತಿ ಮಾತಾಡಲ್ಲ ಗೈಸ್. ಇವಳಿದ್ರೆ ನಮ್ಗೊಂಥರ ಮಜಾ. ನೋಡ್ರಿ ಇಲ್ಲಿ ಹಿಂಗೆಲ್ಲ ಆಡ್ತಾರೆ, ಲಿಲ್ಲಿ ಪುಟ್ ತರ ಆಡ್ತಿರ್ತಾಳೆ. ಒಳ್ಳೆ ರೋಬೋಟ್ ತರ ಅವಳು ನಮ್ಮ ಮನೇಲಿ ಆಡ್ತಾವಳು ಇವಳು. ಕುಳ್ಳಿ ನೀನ್ ಕೂಡ ಗೈಸ್. ಅವಾಗ ನಂಗೆ ಯಾರೋ ಫೋನ್ ಮಾಡ್ತಾನೆ ಅವ್ರು ಗೈಸ್, ನನಗಂತೂ ಇರಿಟೇಟ್ ಆಗ್ತೈತೆ. ಇವಾಗ ಇನ್ನೊಂದು ಲೊಕೇಶನ್ ಬಂದಿದ್ದೀವಿ. ಇಲ್ಲಿ
ಬಂದಿ ಎಷ್ಟು ಹೊತ್ತಿಕ್ಬಿಟ್ಲ ಸುಮ್ನೆ ಕಿಸ್ಬೇಡ ಯಪ್ಪ ಒತ್ಬಿಡ ಸುಮ್ನಿರ ಕುಶಾನಿ ಎಲ್ಲಾ ಕಡೆ ನಿಂತ್ಕೊಂಡು ಹೋಗುತ್ತೆ. ಅಯ್ಯೋ ಈ ಅಮ್ಮ ಗುಣವ್ ನೀನ್ ಮಾತ್ರ ಉಳ್ತಾರ ಆಗ್ಬೇಡ ಗುಣವ್, ನೀ ಸೈಲೆಂಟ್ ಆಗಿರು ನೀನು. ನೀನ್ ಸುಮ್ನೆ ಕೂತ್ಕೋ. ಸೊ ಗೈಸ್ ಇವಾಗ ಇನ್ನೊಂದು ಲೊಕೇಶನ್ ಬಂದಿದ್ದೀವಿ. ಸೊ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲೇ ಅನ್ಕೋತೀವಿ ಮೋಸ್ಟ್ಲಿ. ಇನ್ನು ಮೇಲ್ಗಡೆನಾ ಇಲ್ಲಿ ಬಂದಿದ್ದೀವಿ, ಇಲ್ಲಿ ನೋಡೋಣ ಅಂತ. ನಾನು ಏನೋ ಒಂಥರ ಬೇರೆ ತರ ನೋಡ್ತಾರೆ ಗೈಸ್, ವಿಚಿತ್ರವಾಗಿ ನೋಡ್ತಾರೆ. ನಾನು ಇವ್ರು ಯಾಕೋ ಎಲ್ಲೋ ನೋಡಿದ್ದೀನಲ್ಲ ಇವ್ರನ್ನ, ಯಾರು ಇವ್ರು ಅಂತ ಫುಲ್ ಕಬ್ಬಿದಾಗ್ಬಿಟ್ಟಿದ್ದಾರೆ. ಸೊ ಇದು ಚೆನ್ನಾಗಿದೆ, ಟೈಲ್ಸ್ ತರ ಕಣ ಇದು. ನಮ್ಗೆ ಉಡ್ ತರ ಬೇಕಿತ್ತು ಆಕ್ಚುಲಿ ಅಲ್ವಾ, ಸಕ್ಕದಾಗೈತೆ. ಅದು ಹಳೆ ತರ ಚೇರ್, ಹಳೆ ಕಾಲದಲ್ಲಿ ಇಟ್ಕೋತಾರೆ ನಮ್ಮ ಚೇರ್ಗಳು ನಮ್ಮ ಮನೆಯಲ್ಲಿ. ಅಮ್ಮ ಈ ಹಳೆ ಕಾಲದಲ್ಲಿ ಸ್ವಿಂಗಿಂಗ್ ಚೇರ್ಗಳು ಇತ್ತು ಗೊತ್ತಾ, ಸ್ವಿಂಗಿಂಗ್ ಚೇರ್ಗಳಲ್ಲಿ ಇಂದ ನೆಟ್ ಇರ್ತದೆ ಗೊತ್ತಾ, ನೋಡಿ ಆ ತರ ಇದು ನೆಟ್ ಇದು ಅಲ್ಲ. ಇದು ಬಿದ್ರೆ ಹೊಡೆದೋಗ್ಬಿಡುತ್ತೆ ಅಂತ ಕಣೆ. ಈ ಕುಶಾನಿ ಯಾಕೆ ಡಬಲ್ ಕತೆ ಕಡೆ ಹೊಡೆದೋಗ್ಬಿಟ್ಲು. ಹೌದು, ಇದು ಬಂದ್ಬಿಟ್ಟು 50,000 ಅಂಡ್ ಇದು ಬಂದ್ಬಿಟ್ಟು 20,000. ಸಕ್ಕದಾಗಿ 20,000 ಇದು. ಇದು 20,000. ಚೇರ್ ಸಪ್ರೇಟ್, ಚೇರ್ ಸಪ್ರೇಟ್ ತಗೋಬೇಕು. ಚೇರ್ ಇರುತ್ತೆ ಒಂದ್ 2,000 3,000. ಇದು ಬಂದು 8,000 ಒಂದು, ಅದು 8,500. ಚೇರ್ 8. ಡೈನಿಂಗ್ ಟೇಬಲ್ ತಗೊಂಡ ದೊಡ್ಡ ವಿಷಯ ಅಲ್ಲ, ಚೇರ್ ತಗೋಬೇಕು. ಆಮೇಲೆ 4,000 ಚೇರ್ ಅದು ಸ್ಟಾರ್ಟಿಂಗ್. ಇದು 4,000 ಚೇರ್ ಸ್ಟಾರ್ಟಿಂಗ್ ಅಲ್ಲಿ. ಹೆಂಗ್ ಗೊತ್ತಾ, ಇವಾಗ ಟೇಬಲ್ ಪ್ರೈಸು ಕಮ್ಮಿ, ಆಮೇಲೆ ಇದು ತಗೊಳ್ಳೋದಕ್ಕೆ ಜಾಸ್ತಿ ಆಗುತ್ತೆ ಅಲ್ವಾ, ಕರೆಕ್ಟಾ? ಏನ್ ಜಾಸ್ತಿ ಆಗಲ್ಲ ಸರ್, ಅದೇ ಪ್ರೈಸ್ ಬರುತ್ತೆ. ಅದೇ ಪ್ರೈಸ್ ಅಂದ್ರೆ ಕರೆಕ್ಟ್ ಆಗಿ ಹೇಳಲಿ. ಇವಾಗ ಟೇಬಲ್ ಪ್ರೈಸ್ಗೆ ಮತ್ತೆ ಇದಕ್ಕೆಲ್ಲ ಸೇರಿಸಿದ್ರೆ ಒಂದು 40,000 ಆಗುತ್ತೆ ಕಮ್ಮಿ ಅಂತ. ಆತರ. ಓ ನಾನು ಅದು 20,000 ಎಲ್ಲ ಸೇರಿಸಿ 20,000 ಕೊಟ್ಬಿಡ್ತಾರೆ ಹಿಂಗೆಲ್ಲ ಸೇರಿಸಿ 20,000. ಕಾಟು ಒಂದ್ ಸ್ವಲ್ಪ ಇದು ಲೋ ಅಂದ್ರೆ ಅಷ್ಟೊಂದು ಇದ್ರಾಗಿಲ್ಲ, ಆವ್ರೇಜ್ ಆಗಿದೆ ಎಲ್ಲ. ಇಲ್ಲ ಅಮ್ಮಂಗೆ ಕುತ್ಕೊಂಡು ನೋಡೋದಕ್ಕೆ ಹೇಳಿದೆ ಪಾಪ. ನಮ್ಮ ಅಮ್ಮಂಗೆ ಇದ್ದ ಮೇಲೆ ಬಾ ಮೇಲೆ ಬಾ, ಇದೊಂದು ಮೇಲೆ ಅಂಶ ಹೇಳ್ತೀನಿ ನೋಡಿ ಪಾಪ ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟ ಆಯ್ತು ನಮಗಿದು. ಬಟ್ ಚೇರ್ಗಳು ಒಂಥರ ಅದೇ ಥರ ಆಯಿತು. ಸೊ ಫಿಗರ್ ಔಟ್ ಮಾಡ್ತೀವಿ ಯಾವ್ದು ತಗೊಳ್ಳೋದು ಅಂತ. ನಮ್ಮ ಅಮ್ಮಂಗೆ ಇಷ್ಟ ಆಗ್ಬೇಕು ಯಾವ್ದು ಅಂತ. ನೀ ಹೇಳಮ್ಮ ಯಾವ್ದು ಹಿಂಗೆ ಯಾವ್ದು ಇಷ್ಟ ಇಷ್ಟಲ್ಲಿ? ಎಲ್ಲಾನು ಇಷ್ಟನೇ, ಒಂದ್ ನೋಡ್ತಾರೆ ಇನ್ನೊಂದು ಇಷ್ಟ, ಇನ್ನೊಂದು ನೋಡ್ರೆ ಟೇಬಲ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಚೇರ್ ತಗೊಳ್ಳೋದು ದೊಡ್ಡ ವಿಷಯ ಆಗ್ಬಿಟ್ಟೆ ನೋಡಿ ಇವಾಗ. ಸರಿ ಹಿಂಗೆ ಇಷ್ಟ ಇದೆ ನಂಗೆ ಇದು ಇಷ್ಟ ಆಯ್ತು. ಇಷ್ಟ ಸೊ ನಮ್ಮ ಮನೆಗೆ ಯಾವುದು ಸೂಟ್ ಆಗುತ್ತೆ, ಇದು ಅದ ನಮ್ಮನೆಗೆ ಸ್ವಲ್ಪ ಉದ್ವಾಗ್ಸ್ ಇದೆಯಲ್ಲ, ಟಚ್ ಇರೋ ತಗೊಂಡ್ರೆ ಚೆನ್ನಾಗಿರುತ್ತೆ. ಪ್ರೈಸ್ ನೋಡ್ತಾ ಇದೀನಿ ನಮ್ಮ ಮನೆಗೆ ಯಾವ್ದು ಸೆಟ್ ಆಗುತ್ತೆ ಅಂತ. ಸೊ ನಮ್ಮದು ತುಂಬ ದೊಡ್ಡದು ತೊಗೊಂಬಿಟ್ರೆ ಆಮೇಲೆ ಡೈನಿಂಗ್ ಸ್ಪೇಸ್ ಜಾಗ ಸಾಲಲ್ಲ ಜಾಸ್ತಿ. ಸೊ ಅದಕ್ಕೇ ಚಿಕ್ಕದು ಆ್ಯಂಡ್ ಚೆನ್ನಾಗಿರೋದು ನೋಡ್ತಾ ಇದ್ದೀನಿ. ಸೊ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾರು ತೊಗೋತೀನಿ ಅಂತ. ಸೊ ಗೈಸ್ ಇವಾಗ ನಾನು ಫೈನಲೈಸ್ ಮಾಡಿದೆ. ಸೊ ಈ ಥರ ಹಿಂದೆ ಬ್ಯಾಕ್ಗ್ರೌಂಡ್ ಬರುತ್ತೆ. ಸೊ ಈ ಕಲರ್ ಬೇರೆ ಕಲರ್ ಬರುತ್ತೆ. ಸೊ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಿದೆ. ನಿಂಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತಾ? ಇವಾಗ ನಾವು ಕಲರ್ ನೋಡ್ತಿದ್ದೀವಿ, ಯಾವ ಕಲರಲ್ಲಿ ಅದು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಡಿಸೈನ್ ಯಾವ ಕಲರ್ ಮಾಡ್ತಾರೆ ಅಂತ. ಎಲ್ಲ ಪಾಲಿಸ್ಟರ್, ಸೊ ಫ್ಯಾಬ್ರಿಕ್, ಪಾಲಿಸ್ಟರ್ ಫ್ಯಾಬ್ರಿಕ್ ಎಲ್ಲ ಇದೆಲ್ಲ. ಸೊ ನಮಗೆ ಒಂದು ಸ್ವಲ್ಪ ಲೈಟ್ ಕಲರ್ ಬೇಕು ಅಂತ ಈ ಕಲರ್ನ ನಾನು ಹೇಳಿದ್ದೀನಿ ಮಾಡ್ಸೋದಕ್ಕೆ. ಇವಾಗ ಈ ಕಲರ್ ಬೇಕಲ್ಲಮ್ಮ, ಒಂಥರ ಚೆನ್ನಾಗಿ ಕಾಣುತ್ತೆ, ಒಂಥರ ಈ ಹಿಂದೆ ಬ್ಯಾಕ್ಗ್ರೌಂಡ್ಗಲ್ಲ. ನನಗೆ ಇದನ್ನೆಲ್ಲ ನೋಡ್ತಿದ್ರೆ ನನ್ ಕೆಲಸ ನೆನಪಾಯ್ತು. ಯಾಕೆ ನೀನ್ ಕೆಲಸ ಮಾಡ್ತಿದ್ದಲ್ಲ ಮುಂಚೆ? ನೋಡ್ತಿದ್ದಲ್ಲ ಇವೆಲ್ಲ ನೀನು. ಗೈಸ್ ನಮ್ಮ ಮುಂಚೆ ಕೆಲಸ ಮಾಡಿದ್ವಿ ಗೈಸ್. ಎಲ್ಲಿ ಗೊತ್ತಾ, ಅದ್ಯಾವ ಅಂಗಡಿ ಸೋಫಾ ಅಂಗಡಿದ, ಸೋಫಾ ಕರ್ಟನ್ಸ್ ಅಂಡ್ ಈ ಸ್ಲೀಪ್ ಬೆಲ್ ಅಂತ ಒಂದು ಶೋರೂಮ್ ಕೆಲಸ ಮಾಡ್ತಾರೆ ನಮ್ಮ ಮುಂಚೆ. ಅಮ್ಮ ಬೇಡ ಬೇಡ ಅಮ್ಮ ಹೋಗ್ತಾರೆ ಕೆಲ್ಸಕ್ಕೆ. ಅದಕ್ಕೆ ನಾನು ಅಮ್ಮಂಗೆ ಬಿಟ್ಬಿಟ್ಟೆ ಕೆಲಸ ಅದನ್ನ. ಸರ್ ಅಮ್ಮ ಅದಕ್ಕೆ ಇದೆಲ್ಲ ನೋಡಿ ಅಮ್ಮಂಗೆ ಕೆಲ್ಸದ ನೆನಪಾರ್ತಿದೆ. ಗೈಸ್ ನಮ್ಮ ಅಕ್ಕ ಸೋಫಾ ನೋಡ್ತೀವಿ ಅವಳೆ ಅವ್ರ ಮನೆ ತೊಗೊಳೋದಕ್ಕೆ. ಇತ್ತೊಳಿತಿ ಚೆನ್ನಾಗಿದೆ ಒಂಥರ ಕಲರು. ನಮ್ಮ ಮಕ್ಳ ಹತ್ರ ಇರೋದಿಲ್ಲ ಕಣ. ಓಕೆ, So bigger piece you can feel more. ದಿಸ್ ಇಸ್ ಗುಡ್. This is good. ಎಸ್ ಗೈಸ್ ಇದು ಸ್ವಲ್ಪ ಸಾಫ್ಟ್ ಇದೆ, ಸ್ವಲ್ಪ ರಫ್ Because ಇದೆ. this is a velvet fabric. ಓಕೆ, So definitely it will be a soft feel good. Yeah. But what I'm suggesting, this is the best. ಹೆಂಗ್ ಕುಶಾನಿ ಇದು ಬೇಕ ನಿನಗೆ? ಇದು ಯಾಕೆ ಬೇಕು ಹೇಳಿ, ನೀನು ಕೊಡ್ತೀನಿ. ಊಟ ತಿನ್ನಕ್ಕೆ ನಿನಗೆ ಈ ಚೇರ್ ಬೇಕಾ? ಊಟ ತಿನ್ನಕ್ಕೆ ಕುತ್ಕೊಂಡ್ ತಿನ್ನು. ಊಟ ನೋಡಿ ಹೆಂಗ್ ತಿಂತಿ, ಕುತ್ಕೋ, ಕುತ್ಕೊಂಡ್ ತಿನ್ನು. ತಿನ್ನು, ಹಂಗೆ ತಿಂದೆ ಇಟ್ಕೊಂಡು. ಆಯ್ತು ಕೊಡ್ತೀನಿ ನಿಂಗೆ, ಓಕೆನಾ? ಓಕೆ. ಏನ ದುಡ್ಡು 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 ಕೊಡ್ತಾರೆ ನನಗೆ? ದುಡ್ಡು ಕೊಡು. ಚೆನ್ನಾಗಿದ್ಯಾ? ಹೌದಾ, ನೋಡ ಕುತ್ಕೊಂಡು ನೋಡ್ತೀನಿ.
ಅಯ್ಯೋ ಒಳಗಡೆ ಹೊಟ್ಟೋಗ್ಬಿಡಿ ಕಣೆ ಅರ್ಧ ಕೆಜಿ ಮಾಂಸ ಒಳಗೆ ಹೋಗ್ಬಿಟ್ಟಿದ್ದು ನಂದು. ಅಷ್ಟು ಸಖತ್ತಾಗೈತಿ ಇದು. 80 ತಗೊಂಡೆ ಇದು. ಯಪ್ಪ ತಗೊಂಬಿಡೆ ನಿಮ್ಮ ಮನೆಗೆ, ಹೊಸ ಮನೆಗೆ. ಕೊಡ್ಸು, ನೀನ್ ಗಿಫ್ಟ್ ಕೊಡ್ಸು. ಹಾ ಗಿಫ್ಟ್ ಕೊಡ್ಸು. ಫಸ್ಟ್ ಈ ಮಂಚ ಕೊಡ್ಸು, ಆಮೇಲೆ ನಾನು ನಿನಗೆ ಇದು ಕೊಡ್ತೀನಿ ಗಿಫ್ಟ್. ಓಕೆನಾ? ಓಕೆ. ಚಾಲೆಂಜ್ ಇವಾಗ ನಿನಗೆ. ಇನ್ನು ಕರೆಕ್ಟಾಗಿ ನೀನು 80ಗೆ 1 ಹಾಕಿದ್ರೆ ನಿನಗೆ 200 ರುಪೀಸು. ಅಂಶ ಇರೋ ನೀವು ನೋಡೋಣ ನೋಡಿ. ಇಲ್ಲಿಗೆ ಹಾಕಿದ್ರೆ 200 ರುಪೀಸು, 50 ಹಾಕಿದ್ರೆ 100 ರುಪೀಸು, ಇಲ್ಲಿಗೆ ಹಾಕಿದ್ರೆ 20 ರೂಪಾಯಿ. 200 ರುಪೀಸ್ ಕೊಡ್ತೀನಿ. ಹಂಗಲ್ಲ ಆತರ ಯಾವ ಆಡ್ತಾನೆ ನಿಂತರ. ಸ್ವಲ್ಪ ಸ್ಪೋರ್ಟಿವ್ನೆಸ್ ಎಲ್ಲ ಆಡು, ಸ್ವಲ್ಪ ಹಿಂದೆ ಆಡು. ಆಯ್ತು ಆಡಿ. ಇನ್ನೂ ಹೋಗ್ಬಿಡ ಹತ್ರ. ಎಷ್ಟು? 40. 20 ರೂಪಾಯಿ. ಸ್ವಲ್ಪ ಹಿಂದೆ ಹಾಕು. ಹೊಡಿ. 20 ರೂಪಾಯಿ. ಇಲ್ಲ ಬಿಡು ಗೈಸ್, ನಮ್ಮ ಅಕ್ಕಂಗೆ 40 ರುಪೀಸ್ ಗೆದ್ದವಳೆ. ನಮ್ಮಂಗೆ ಇಲ್ಲ ಆಗ್ತಾಳೆ ಸಾಕು. ಹುಯ್ ಕುಶಾನಿ 50 ಹಾಕೋದ ಕಣ ಚೈತ್ರ. 50 ಕುಶಾನಿ ನಿಂಗೆ 100 ರೂಪಾಯಿ. ಓಕೆನಾ? ಉಯ್ಯೋ ಗೈಸ್, ನಮ್ಮ 80ಗೆ ಹಾಕಿದ ನೋಡ್ರಿ. ಹಾ ನೆಕ್ಸ್ಟ್ ಇಲ್ಲ, ಸ್ವಲ್ಪ ಸ್ಲೋ ಹೊಡಿಬೇಕು ನೀವು. ಸ್ಲೋ ಹೊಡಿ ಹೋಗುತ್ತೆ ನೋಡಿ ನೋಡಿ ಗೈಸ್. ನಮ್ಮ 80ಗೆ ಹಾಕ್ಬಿಟ್ರು ಗೈಸ್ ಕರೆಕ್ಟಾಗಿ. ಅಮ್ಮ ನೀನು ಗೆದ್ದಿರೋದು 400 ರುಪೀಸು. ನನಗೆ ಕೊಡ್ತೀನಿ 400 ರುಪೀಸ್. ಓಕೆನಾ? ನಾನು ಹಾಕ್ತೀನಿ. ಓಕೆನಾ? ಅಯ್ಯೋ ಗೈಸ್, ನಾನು ವಿಡಿಯೋ ಮಾಡ್ಕೊಂಡು ಮಾಡ್ತೀನಿ, ಅದಕ್ಕೆ ಮಾಡೋಕ್ಕಾಗಿಲ್ಲ ಗೈಸ್. 50 ಹಾಕಿದ್ದೀನಿ, ಒಂದು ಇದು ಹಾಕಿದ್ದೀನಿ. 14 ಡೇಸ್ ಬೇಕಂತೆ ಕಾಟು ಆ್ಯಂಡ್ ಡೈನಿಂಗ್ ಟೇಬಲ್ ಎರಡೂ ಕೂಡ. ಸೊ ಅದಕ್ಕೇ ವೆಯ್ಟ್ ಮಾಡ್ತಿದ್ದೀನಿ. ನನಗೊಂದು ಸಿಕ್ಕಾಪಟ್ಟೆ ಫೋನ್ಗಳು ಇವತ್ತೇ ಬರ್ತಿದೆ ಗೈಸ್. ನಾನು ವ್ಲಾಗ್ ಮಾಡ್ತಾ ಇದೀನಿ. ಇವತ್ತು ನಂಗೆ ಬಂದಿರೋ ಕಾಲ್ಸ್ ಯಾವತ್ತೂ ಬಂದಿರ. ಕಾಂಪ್ಲಿಮೆಂಟ್ರಿ ಅಂತ ಕುಶಾನಿಗೋಸ್ಕರ ಇದ್ಕೊಟ್ಟವ್ರು ಗೈಸ್ ಅವರು. ಸ್ಪೆಷಲಿ ಫಾರ್ ಕುಶಾನಿ ಯು ಗೇವ್. ಓ ಥ್ಯಾಂಕ್ ಯು ಗೈಸ್. ನೋಡಿ ಗೈಸ್, ಕುಶಾನಿಗೋಸ್ಕರ ಇವ್ರು ಏನ್ ಕೊಟ್ಟಿದ್ದಾರೆ. ವಾವ್, ಕ್ರೇಜ್ ಆಗಿರೋ ಒಂದು ಚೇರ್ ಕೊಟ್ಟಿದ್ದಾರೆ ಗೈಸ್ ಕುಶಾನಿಗೋಸ್ಕರ. ಕುಶಾನಿ ನೋಡಪ್ಪ, ನಿನಗಿರೋ ಅವಳಿಗಿರೋ ಅಭಿಮಾನಿಗಳು ಯಾರಿಗಿಲ್ಲ. ಬರ್ತಾ ಇದೀನಿ ಬಂದ್ಬಿಟ್ರಿ ಅಂತ. ಅಮ್ಮ ಚೇರ್ ಕೊಟ್ಟಿಲ್ಲ ಅವರು ಅಂತಾಳೆ. ಓ ಚೇರ್ ಐ ವಿಲ್ ಗಿವ್ ಅಂತ ಪಾಪ ಹೋಗಿ ತಗೊಂಬಂದ್ರು ಅವರು. ಕುಶಾನಿ ಏನೇ ನಿನ್ ಲಕ್ಕು ಅಪ್ಪ. ಇವಳಿಗಿರೋ ಅಷ್ಟು ಲಕ್ಕು ನನಗಿದ್ ಬಿಡಿರೋ ನಾ ಎಲ್ಲೋ ಹೋಗ್ಬಿಡ್ತೀನಿ ಗೈಸ್. ಹೇಗ್ ನಿಮ್ ಮಗಳಿಗೆ ಸಿಕ್ಕಾಬಿಡ್ದಾಕಿದೆ ಕಾಣಿಸಿದ್ರ. ಕ್ರೇಜಿ ಲಕ್ಕು ನಿಮ್ ಮಗಳಿಗೆ ಮಾತ್ರ. ಇವಳಿಗೆ ಹಿಂಗ್ ಲಕ್ಕು. ಇನ್ ಗುಣವಾಗಿ ಎಷ್ಟು ಲಕ್ ಬರೋದೋ ಗೊತ್ತಿಲ್ವಲ್ಲ. ಇನ್ನ ಬೇಜನ್ ಲಕ್ ಇರುತ್ತೆ ಬಿಡು. ಅಪ್ಪ ಕಾಟ್ನ ಮತ್ತೆ ಡೈನಿಂಗ್ ಟೇಬಲ್ ಬುಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ರಿ, ಕಾಂಪ್ಲಿಮೆಂಟ್ರಿ ಕುಶಾನಿಗೋಸ್ಕರ ಒಂದು ಚೇರ್ ಕೂಡ ಕೊಟ್ಟಿದ್ದಾರೆ. ಇದನ್ನ ತಗೊಂಡು ನಮ್ಮ ಬಾಲ್ಕನಿ ಹಾಕ್ಬಿಡ್ತೀನಿ. ಕುಶಾನಿಗೆ ಒಳ್ಳೆ ಲಕ್ ಇರ್ತೈತೆ. ಕುಶಾನಿ ಕೊಟ್ಟಿದ್ದು ಕುಶಾನಿ ಯೂಸ್ ಮಾಡ್ಬೇಕು. ಅಲ್ಲ ಇರೋವರೆಗೂ ಬಾಲ್ಕನಿ ಹಾಕಿರ್ತೀನಿ, ಆಮೇಲೆ ನೀವು ತಗೊಂಡೋಗು. ಓಕೆನಾ? ಡನ್. ಡ್ರಿಂಕ್ ಅಂಡ್ ಚೆಕ್ ಮಾಡಿದವ್ರೆ. ನಂಗೆ ಡ್ರಿಂಕ್ ಅಂಡ್ ಚೆಕ್ ಮಾಡೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಯಾಕಂದ್ರೆ ಕುಡಿಯೋವಲ್ಲ, ಅದಕ್ಕೆ ಊದ್ತೀನಿ. ನಂಗೆ ಊದಕ್ಕೆ ಹೆವಿ ಇಷ್ಟ ಅವ್ರಿಗೆ. ಒಳ್ಳೆ ಮಜಾ ಇರುತ್ತೆ ಓದಕ್ಕೆ. ಕ್ರೇಜಿ ಗೈಸ್. ಸೀಟ್ ಬೆಲ್ಟ್ ಬೇರೆ ಹಾಕಿಲ್ಲ ಯಾರು. ಅಯ್ಯೋ ಗೈಸ್, ಹೆಂಗಾದ್ರೂ ಪೊಲೀಸರ ಹತ್ರ ಏನಾರೋ ಒಂದು ಇದಾಗ್ಬಿಡುತ್ತೆ ಗೈಸ್. ಹಾಕೊಂಡ್ಬಿಡ್ತೀವಿ. ಕುಡ್ದಿಲ್ಲ ಅಂತಾನೆ ಸೀಟ್ ಬೆಲ್ಟ್ ಹಾಕಿರಲ್ಲ. ಸೀಟ್ ಬೆಲ್ಟ್ ಹಾಕಿದ್ರು ಕುಡಿರ್ತೀವಿ. ಏನಾರ ಬಂದಿಟ್ಟಿದ್ದಾರೆ, ಟಾರ್ಚ್ ತಗೊಂಡು ಇಕ್ತಾರೆ ಇರ್ತಾರೆ ಪೊಲೀಸರು ಹತ್ರ. ಅರೆ ಒಳ್ಳೇದು ಹಿಂಗೆಲ್ಲ ಬಂದು ಡ್ರಿಂಕ್ ಅಂಡ್ ಚೆಕ್ ಮಾಡ್ತಾರೆ. ಯಾಕಂದ್ರೆ ಇದೆಲ್ಲ ಪಾರ್ಟಿ ಮಾಡೋ ಜಾಗಗಳೆಲ್ಲ ಇರ್ತಾವಲ್ಲ. ಸೊ ಕುಡ್ಕೊಂಬಂದು ಯಾರೋ ಗುದ್ಬಿಟ್ಟು ಆಕ್ಸಿಡೆಂಟ್ ಮಾಡಿ ಅವರು ಸಾಯಾಗಿಲ್ಲ, ಮುಂದೆ ಯಾರು ಯಾರೋ ಇದ್ರು ಅವರು ಸಾಯಿಸ್ಬಿಡ್ತಾರೆ. ಅದಕ್ಕೇನೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ಸಿಕ್ಕಾಪಟ್ಟೆ ಡೇಂಜರು. ಸೊ ದಯವಿಟ್ಟು ಯಾರು ಕೂಡ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಿಡಿ. ಕುಡೀರಿ, ಕುಡಿಯೋ ತಪ್ಪಲ್ಲ, ಕುಡಿಬೋದು ಲಿಮಿಟ್ ಆಗಿ. ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆ ಹೋಗಿ ಅಷ್ಟೇ. ಯಾಕೆ ಗಾಡಿ ಓಡಿಸ್ತೀರ ನೀವು? ಕುಡ್ದಾದ್ಮೇಲೆ ಗಾಡಿ ಓಡಿಸ್ಬಿಡಿ ಕುಡ್ದಾದ್ಮೇಲೆ. ಓಕೆನಾ? ಸರಿಮ್ಮ? ಕುಡಿಯೋ ಒಳ್ಳೆ ತಾನೆ ಕುಡಿಯೋದು. ಒಳ್ಳೇದಲ್ಲ. ನಮ್ಮ ಕುಡಿಯೋದಾಗೈತೆ, ನಮ್ಮ ಕುಡಿಯೋ ಒಳ್ಳೇದಲ್ಲ ಅಂತೇಳಿ. ಕುಡಿಯೋದಕ್ಕೆಲ್ಲ ಎಷ್ಟಾಗುತ್ತೆ ಕುಡಿಯೋಕೆ? ಕುಡಿಸ್ತಾ ನಿಂಗೆ ಕುಡಿತೀಯಾ ಬೇಡವಾ? ಏನ್ ಕುಡಿತೀಯಾ? ಮತ್ತೆ ಎಲ್ಲದಕ್ಕೂ ಬರ್ತಾಳೆ. ಸೊ ಗೈಸ್, ಇವಾಗ ಡಿನ್ನರ್ ಮಾಡೋದಕ್ಕೆ ನಾವು ಆಚೆ ಹೋಗ್ತೀವಿ. ಬಿಕಾಸ್ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 10:30 ಆಗೋಗ್ಬಿಟ್ಟಿದೆ. ಸೊ ನಮ್ಮ ಮನೆಗೆ ಹೋಗ್ಬಿಟ್ಟು ಕುಕ್ ಮಾಡಕ್ ಆಗಲ್ಲ ಇವಾಗ. ಸೊ ಅದಕ್ಕೆ ಡಿನ್ನರ್ನ ಆಚೆ ಮಾಡ್ಕೊಂಡು ಮನೆಗೆ ಹೋಗೋಣ. ಓಕೆನಾ? ಓಕೆ ಗೈಸ್, ಹೌದಾ ದೋಷ್? ನಿಂಗೆ ಏನ್ ಬೇಕು? ಪಾನಿಪುರಿ, ಮಾಮಾಸು ಎಲ್ಲ ಕೊಡ್ತೀನಿ. ಕುಶಾನಿ ನಿಂಗೆ ಪಾನಿಪುರಿ, ಮಸಾಲೆ ಪುರಿ, ಬೇಲ್ ಪುರಿ, ಚಾಟ್ ಪುರಿ, ಆ ಪುರಿ, ಈ ಪುರಿ ಎಲ್ಲ ಕೊಡಿಸ್ತೀನಿ. ಓಕೆನಾ? ನಿಂಗೆ ತುಂಬಾ ಖುಷಿ ಆಯ್ತಾ? ಹೇಳು. ನೋಡಲ್ಲ ನಾನು. ಸೊ ಗೈಸ್, ನಮ್ಮ ಅಪ್ಪ ನಂಗೆ ಕರಿತಿದ್ರು. ಎಲ್ಲೇ ಪುಟ, ಒಂದ್ ನಿಮಿಷ ಇರೇ. ಸೊ ಗೈಸ್, ನಮ್ಮ ಅಪ್ಪ ಕರಿತಿದ್ರು ನಂಗೆ. ಎಲ್ಲೇ ಪುಟ, ಪುಟ ನನ್ನ ಅಪ್ಪ ಕರಿತಿದ್ರು. ಸೊ ಇವಾಗ ಖುಷಿ ಕರೀತಾರೆ ಗೈಸ್. ಲೇ ಪುಟ ಅಂತ ಕರೀತಾಳೆ. ಕರಿ ನಂಗೆ.
ಸರಿನಾ ಗೈಸ್? ಅದಕ್ಕೆ ಅಪ್ಪ ನಂಗೆ ಹೇಳ್ತಿರೋ ಡೈಲಾಗು, ಲೇ ಪುಟ, ಲೇ ಮಗನೇ, ಇವತ್ತಿಂದ 5 ವರ್ಷ ಕಷ್ಟಪಟ್ಟು ಓದೋ, 50 ವರ್ಷ ಸುಖವಾಗಿರ್ತೀಯಾ. ಇವತ್ತಿಂದ 5 ವರ್ಷ ಕಷ್ಟಪಟ್ಟು ಓದಿಲ್ಲ ಅಂತಂದ್ರೆ 60 ವರ್ಷ ನೀನು ಅನುಭವಿಸ್ಬೇಕಾಗತ್ತೆ ಕಷ್ಟ ಅಂತ ಅಂತಿರು ನಾವಪ್ಪ. ಅವಾಗ ಯಾವಾಗ್ಲೂ ಹೇಳ್ತಿದ್ರು ಗೈಸ್ ನಾವಪ್ಪ. ಅದು ನಂಗೆ ಒಂಥರ ಟ್ರಾಮಾ ತರ. ನಾವು ಅಪ್ಪ ಹತ್ರ ಹೇಳ್ದಂಗೆಲ್ಲ ಓದ್ಬೇಕು ಅನ್ಸ್ತಿತ್ತು. ಆದ್ರೂ ನಾವು ಓದೇ ಇಲ್ಲ, ಬಿಟ್ಬಿಟ್ವಿ. ನೀನ್ ಯಾಕಮ್ಮ ಓದಿಲ್ಲ ಹಿಂಗೇನೆ? ತುಂಬಾ ಜನ ಓಡಾಡ್ತಿದ್ರು, ಆದ್ರೆ ನಮ್ಮನೇಲಿ ಏನೋ ಭಯ ಬಿದ್ಕೊಂಡು 8ನೇ ಕ್ಲಾಸ್ ಪಾಸ್ ಆಯ್ತು, ಅಷ್ಟಕ್ಕೆ ನಿಲ್ಲಿಸ್ಬಿಟ್ರು. ಗೈಸ್ ಓದ್ರೆ ನಮ್ಮ ಅಕ್ಕ ಒಬ್ಳೆ ಗೈಸ್ ಇಲ್ಲಿ, ಅವಳೊಬ್ಳೆ ಫುಲ್ ಕಂಪ್ಲೀಟ್ ಮಾಡಿರೋದು. ನನಗೆ ಖುಷಿ ಆಗಷ್ಟು ನಾನು ಓದಿದೀನಿ, ನಮ್ಮ ಅಪ್ಪಂಗೂ ಖುಷಿ ಆಗಷ್ಟು ನಮ್ಮ ಅಪ್ಪನೂ ಓದ್ಸೈತೆ. ಇನ್ನೊಂದ್ ಸ್ವಲ್ಪ ಓದ್ಬೇಕಿತ್ತು, ಇನ್ನೊಂದ್ 3 ವರ್ಷ, ಬಟ್ ಅಷ್ಟ್ರಲ್ಲಿ ಆಗ್ಲಿಲ್ಲ. ಅಪ್ಪ ಎಕ್ಸ್ಪೈರ್ ಆಗಿ ಓದಕ್ಕಾಗಿಲ್ಲ ಅಷ್ಟೇ. ಅವಳು ಇಲ್ಲ ಅಪ್ಪ ಪಕ್ಕ ಓದ್ಸಿರ್ ಗೈಸ್ ಅವಳು ನಿಜವಾಗ್ಲು. ನಮ್ಮೆಲ್ಲರ ಆಸೆನೂ ಅವಳು ಪೂರೈಸ್ತಾಳೆ. ಕುಶಾನಿ ಓದ್ ದಬಾಕ್ತಾಳೆ, ನಾವು ಕಾಯ್ತಾ ಇರೋಣ. ಅವಳು ದಬ್ಬಕ್ಕಲ್ಲ, ಇವನ್ ದಬ್ಬಾಕ್ತಾನೆ ಬೇಕಿದ್ರೆ. ಅವ್ನು ಬಾವಂತರ ಗೈಸ್, ನಾವು ಬಾವನ ಸಾಕದ ಓದ್ತಾರೆ. ಏನಿಲ್ಲ ಕುಶಾನಿ, ನೀವೆಲ್ಲ ಸುಮ್ನೆ ಅವಳನ್ನ ಕೆಳಗಡೆ ಕೆಳಿಬೇಡ್ರಿ, ಅವಳು ಓದ್ತಾಳೆ ಸುಮ್ನೆ. ಇವಾಗ ಮಗು ಆಡುತ್ತೆ. ಆಯ್ತು ಓದ್ಲಿ ಬಿಡಮ್ಮ. ನಮ್ಮ ಅಕ್ಕ ಹೇಳ್ತಿಲ್ಲಿ ಬರ್ಬೇಕಿಲ್ಲ ಒಂದ್ಸಲಿ ಅಂತ ನಾನು ಕರ್ಕೊಂಡ್ ಬಂದಿನಿ ಇವತ್ತು ಇಲ್ಲಿಗೆ. ಆ ಡೋರ್ ನಂಗೆ ಡೋರು ಅದು ಡೋರೇ ಶುದ್ಧ ಇದೆ. ರಾಜ್ರ ಕಲರ್ ತರ ಐತೆ. ಗುಂಡ ಹಿಂಗೇನ್ ಬೇಕು ಗುಂಡ ತಿನ್ನಕ್ಕೆ? ಎರಡ್ ಕಡೆಗೆ ಹೋಗುತ್ತೆ ಡೋರ್, ಅದು ಆ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ, ಎರಡು ಓಪನ್ ಆಗುತ್ತೆ. ಡಬಲ್ ವಾಟರ್ ಬಾಟ್ಲಿ, ಅವ್ನು ವಾಟರ್ ಬಾಟಲ್ ಕೊಟ್ಬಿಟ್ಟು ಸಾಕು ಗೈಸ್, ಇಟ್ಕೊಂಡು ಬಾಯಿ ಚಿಕ್ಕೊಂಡು ಇದ್ಬಿಡ್ತಾನೆ. ಇಲ್ಲ ಗುಂಡ ಗೈಸ್ ಇವನು ಮಾತಾಡಲ್ಲ ಗೈಸ್, ಒಂದು ಆ ಹೂ ಅಂತ ಹೇಳಲ್ಲ ಗೈಸ್ ಇವನು. ಒಂದ್ 4 ತಿಂಗಳು ಇರೋ, ಆಮೇಲೆ ಮಾತಾಡೋ ಶುರು ಮಾಡಿದ್ ನೋಡೋದು. ಅದು ಫೋನ್ ಬಂದ್ಬಿಡಿ ಕೈಯಲ್ಲಿ ಗೈಸ್. ಅವಳಿಗೆ ಎಲೆ ಬೇಕಂತ ಎಲೆ ಹಾಕ್ಸ್ಕೊಂಡವಳೆ. ಬಿಡೆ ಹಂಗಲ್ಲ ಮಾವಡ. ಅದೇನ್ ಚಪಾತಿ ನಂಗೆ ತಡ್ತಿದ್ಯಾ? ನಾವ್ ಹಿಂಗೆಲ್ಲ ಹೆಂಗ್ ಅಂತೀವಲ್ಲ, ಹೊಡ್ಬಿಟ್ಟು ಹಂಗೆ ಅಂತವಳ. ನಾನು ಅದನ್ನ ಅಭ್ಯಾಸ ಮಾಡಿರೋದು. ಹೆಂಗೆ ಫಂಕ್ಷನ್ಗಳಿಗೆಲ್ಲ ಕರ್ಕೊಂಡೋದಾಗ ಊಟ ಮಾಡ್ಬೇಕಾದ್ರೆ ಮಾಡ್ತೀನಿ ನೀನು. ನೋಡಿ ಗೈಸ್ ಅರ್ಧ ಹಾಕ್ಬಿಟ್ಟ ಇಲ್ಲಿ ಎಲೆನ ತಟ್ಟಿ ಅರ್ಧ ಹಾಕ್ಬಿಟ್ಟ. ಅಕ್ಕ ಮಾಡ್ತಿದ್ಲು ಅಂದ್ಬಿಟ್ಟು ಇವ್ರು ಮಾಡಕ್ ಹೋದ, ಅರ್ಧ ಹಾಕ್ದೆ ಎಲೆನ. ಗೈಸ್ ಎಲ್ಲೇ ಬಂದ್ರು ಕೂಡ ಸೂಪ್ ಇಲ್ಲ ಅಂತಂದ್ರೆ ಅದೇನೋ ಒಂಥರ ಊಟ ಮಾಡ್ದಂಗೆ ಅಂತಲ್ಲ ಗೈಸ್. ಎಲ್ಲ ಆಚೆ ಒಂದು ಸೂಪ್ ಕುಡಿಲೇಬೇಕು, ಅದು ಟೊಮೊಟೊ ಸೂಪ್ ಅಂತ ಕುಡಿಲೇಬೇಕು ಗೈಸ್. ನೀವ್ ಹೇಳಿ ನಿಮಗೆ ಯಾವ ಸೂಪ್ ತುಂಬಾ ಇಷ್ಟ ಆಗುತ್ತೆ ಆಚೆ ಬಂದ ಕುಡಿಯೋದಕ್ಕೆ? ನಾನು ಟೊಮೊಟೊ ಸೂಪ್ ಇಷ್ಟಪಡ್ತೀನಿ, ಬಟ್ ನೀವ್ ಹೇಳಿ ಗೈಸ್ ನಿಮ್ಗೆ ಏನ್ ಸೂಪ್ ಇಷ್ಟ ಅಂತ. ನಿಂಗೆ ಯಾವ ಸೂಪ್ ಅಮ್ಮ ಇಷ್ಟ? ಟೊಮೊಟೊ ಸೂಪ್. ನಿನಗೆ? ನಂಗೆ ಕ್ರೀಮ್ ಬರ್ತದೆ, ಕ್ರೀಮ್ ಮಶ್ರೂಮ್ ಕ್ರೀಮ್, ಅದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ. ಕುಶಾನಿ ನೀನು? ಗೈಸ್ ಪಾಪ ಕುಶಾನಿ ಸೋತೆಕಾಯಿ ತಿನ್ನೋಳು ಅವಾಗ್ಲಿಂದ. ತಿನ್ನಮ್ಮ ಗೈಸ್. ಯಾರೋ ಹೇಳ್ತಿರೋ ಗೈಸ್ ನಮ್ಮ ಮನೆಯಲ್ಲಿ, ನಾನು ಔಟ್ ಸೈಡ್ ಫುಡ್ ತಿನ್ನಲ್ಲ, ಆಚೆ ಫುಡ್ಡೇ ಮುಟ್ಟಲ್ಲ ಅಂತೆಲ್ಲ ಹೇಳ್ತಿದ್ರು, ಬಿಲ್ಡಪ್ ತಗೋತಿದ್ರು. ಆದ್ರೆ ಇಲ್ಲಿ ಕುತ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ತವ್ರೆ. ಏನು ನಾನು ಹೇಳಿದ್ದು ಹೆಲ್ತಿ ತಿನ್ನಲ್ಲ ಅಂತ. ಇದನ್ನ ಹೇಳ್ತೀನಿ ನಿನಗೆ, ಇದು ಗೋಬಿ ಕಾಲಿಫ್ಲವರ್ ಇಸ್ ಹೆಲ್ತಿ. ಮತ್ತೆ ಅದು ಹಾಕಿರೋ ಎಣ್ಣೆ ಅಲ್ಲ. ಆಮೇಲೆ ಹಂಗೇನಾದ್ರು ಇದ್ದಿದ್ರೆ ಇವಾಗ ರೋಟಿ ಕರಿ ಹಂಗೆ ಹಿಂಗೆ ಚೆನ್ನಾಗಿ ತಿನ್ಬೋದಿತ್ತು. ನಾನು ಹೇಳಿದ್ ಫುಲ್ ಮೀಲ್ಸ್, ಅನ್ನ ಸಾಂಬಾರ್. ಗೋಬಿ ಫುಲ್ ಮೀಲ್ಸ್ ನಿಂಗೆ? ಗೋಬಿ ಇಷ್ಟೇ ಅದು ಕೂಡ ಇದು ಹೆಲ್ದಿ ಅಲ್ಲ, ಇದು ಗೋಬಿ. ಅದು ಹಾಕಿರೋ ಎಣ್ಣೆ ಎಲ್ಲ ಹೆಲ್ದಿನಾ? ಅದೇನು ಅವಳಿದ್ದೆ ರೂಲ್ಸ್ ಗೈಸ್, ಅವಳದೇ ರೂಲ್ಸ್, ಅವಳದೇ ಬಾರ್ಡರ್ ಎಲ್ಲ ಅವಳದೇನೆ ಗೈಸ್. ಇವಾಗ ಫುಲ್ ಮೀಲ್ಸ್ ಆರ್ಡರ್ ಮಾಡ್ಕೊಂಡಿದೀವಿ ನೋಡಿ, ಎಷ್ಟೊಂದಿದಾವೆ ಐಟಮ್ಗಳು. ಹುಷಾರ್ ನಿಂಗೇನ್ ಬೇಕಮ್ಮ? ಏನ ಬೇಡವಾ? ಪಾನಿಪುರಿ 10:30 ಪಾನಿಪುರಿ ಕೆಲಸ. ಪಾನಿಪುರಿ ಫುಲ್ ಖಾಲಿ ಆಗ್ಬಿಟ್ಟಿದೆ ಗೈಸ್. ಊಟ ಮಾಡ್ತಿದಾರೆ. ಗುಂಡ ನನ್ನ ಕೈಗೆ ಬಂದಿದ್ದಾನೆ. ಅಪ್ಪ ಹೆವಿ ಕಾಟ ಕೊಟ್ಟ ನಮ್ಮ ಅಮ್ಮಂಗೆ ಮಾತ್ರ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟ. ಊಟ ಮಾಡಕ್ಕೆ ಬಿಟ್ಟಿದೆ ನಮ್ಮ ಅಮ್ಮನಿಗೆ, ಯಾಕೆ ಎತ್ಕೊಂಡ್ಬಿಟ್ಟೆ ಬೇಗ ತಿನ್ಕೊಂಡು. ಎಷ್ಟು ಕಾಟ ಕೊಡ್ತೇವೆ ಗುಂಡ ನೀನು? ವಾ ನೋಡ್ತವನ್ ಏನ್ ಮಾಡ್ತಾವ ನಮ್ಮ ಅಮ್ಮ ಫೋನಲ್ಲಿ ಅಂತ. ಇಷ್ಟಿಷ್ಟು ಈ ಮಾತಾಡೋ ಒಂದಾಯ್ತು, ಇವಾಗ ಈ ಶಿವಪ್ಪ ಎರಡು ಕಡೆಗೆ. ಮನೆಗೆ ಬಂದ್ವಿ. ಮನೆ ಆಚೆ ಕಡೆ ಗಾಳಿ ಎಷ್ಟು ತಣ್ಣಗ್ ಬೀಸ್ತೈತೆ. ಏನ್ ಗಾಳಿ ಐತಿರ ಗೈಸ್ ನಮ್ಮನೆಗ್ ಮಾತ್ರ. ಗಾಳಿ ಬೆಳಗ್ಗೆ ಅಂತೂ ಕೊರತಾನೆ ಇಲ್ಲ ನೋಡ್ರಿ, ಹೆಂಗ್ ತಣ್ಣು ಗಾಳಿ ಬೀಸ. ಒಳ್ಳೆ ಟ್ರೇಸ್ ಬಂದಂಗ ಐತೆ ನನಗೆ ನಿಜವಾಗ್ಲೂ. ಮನೆಗೆ ಬಂದ್ವಿ. ಸೊ ನಾನು ಇವಾಗ ಡೈನಿಂಗ್ ಟೇಬಲ್ ಆ್ಯಂಡ್ ನಾನು ಕಾಟ್ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನೊಂದು 20 days ಆಗುತ್ತೆ ಡೆಲಿವರಿ ಆಗೋದಕ್ಕೆ. ಸೊ ಅವ್ರಿಗೆ ಬೇರೆ ಕಡೆ ತರಿಸಿ ಆ್ಯಂಡ್ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ತೊಗೊಂಬಂದು ಇಲ್ಲಿ ಕೊಡ್ತಾರೆ, ನನ್ನ ಮನೆಗೆ ತೊಗೊಂಬಂದು ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಕುಶಾನಿಗೆ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ಕೊಟ್ಟಿರೋದಕ್ಕೆ. ಏನೇ ಪ್ರಮೋಷನ್ ಮಾಡ್ತಿಲ್ಲ, ಬಟ್ ನಾನು ಕಾಸು ಪಡಿ ತೊಗೊಂಡಿರೋದು ಮಾಡಿಲ್ಲ. ಅವಳು ಕಾಂಪ್ಲಿಮೆಂಟರಿ ಕೊಟ್ಟರು. ಸೊ ಏನೋ ನಾನು ಆರ್ಡರ್ ಮಾಡಿ ತೋರಿಸಿ ಏನು ಆರ್ಡರ್ ಮಾಡಿದ್ದೆ ಅಂತ. ಕೆಳಗೆ ಬಿದ್ದಿತ್ತ? ವಾ ಇಲ್ಲ ಈ ತರ ಆರ್ಡರ್ಗಳು ಬಂದ್ರೆ ತೆಗೆದೇ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬೇಗ ತೆಗೆದ್ಬಿಟ್ಟಲ್ಲಿ ನೋಡ್ಬಿಡು ಆತರ ಹೆವಿ ಆತರ. ನಮ್ಗೆ ಗೊತ್ತಿರುತ್ತೆ ನಾವೇ ಆರ್ಡರ್ ಮಾಡಿರ್ತೀವಿ ಅಂತ, ಅದು ಕೂಡ ಬೇಗ ನೋಡ್ಬೇಕು. ಇದು ಬಂತು ಯಪ್ಪಾ ಫೈನಲಿ. ಇದೆಲ್ಲ ಇವಾಗ ಅಪ್ಡೇಟ್ ಆಗಿದೆ ಕಣ. ನೋಡಿ ಇಲ್ಲಿ ಹೆಂಗ್ ಗೊತ್ತಾ, ಇದು ವ್ಯಾಕ್ಯೂಮ್ ತರ. ಓಕೆನಾ? ಇದು ಮ್ಯಾಗ್ನೆಟ್ ಹಿಂದಗಡೆ ಇರೋದು. ನೀವು ನಿಮ್ಮ ಫೋನ್ ಕೊಡಿ, ಐಫೋನ್ ಕೊಡಿ. ಬ್ಯಾಗಲ್ಲಿ ಐತೆ.
ಇದು ಹೆಂಗ್ ಗೊತ್ತಾ ಇವಾಗ ಜಸ್ಟ್ ಇವಾಗ ಹಿಂಗ್ ಕ್ಲಿಪ್ ತರ ಬರುತ್ತೆ ಇವಾಗ ಕಾರಲ್ಲಿ ಹಾಕ್ತಾ ಕ್ಲಿಪ್ ತರ ಬರೋದು ಹಂಗಲ್ಲ ನೋಡಿಲಿ ಜಸ್ಟ್ ಒಬ್ಬ ಎತ್ಕಿತ್ತಾಕ್ಬಿಟ್ಯೋ. ಫೋನ್ ಮಾಡಿಲ್ವಾ ಮಕ್ಕ ಫುಲ್ ಭಯ ಪಡ್ತಾಳೆ. ನೀ ಫೋನ್ ಟ್ರೈ ಮಾಡ್ಬಿಟ್ಟ ನನ್ ಫೋನ್ ಮಾಡ್ಬೇಡ. ನಾಯಂಟ್ ಅನ್ಕೊಂತಿಲ್ವನ. ಹಾ ಹಾ ಅಪ್ಪ ಪ್ಲೀಸ್ ಪುಟ್ಟ ಫೋನ್ ಇಕ್ಬಿಟ್ಬಿಟ್ಟ. ಇದು ಅಂಟ್ಕೋತಾನೆ ಏನಕ್ಕೆ ಇದು ಹಿಂಗೆ ಗಮ್ ಅಂಟ್ಕೋತಿಲ್ಲ ಗೈಸ್ ಇದು. ನೋಡ್ ಫಸ್ಟ್ ಅದು ಮ್ಯಾನ್ಯಲ್ ಹೆಂಗೆ ಕಳ್ಸ್ಬಿಡ್ತೀನಿ ಹಿಂಗ ಹಾಕಿ ಹಿಂಗ ಅನ್ಸ್ಬಿಟ್ಟು ಹಿಂಗೆ ನೋಡೋದು ಹಿಂಗೆ ನಮ್ಗೆ ಏನ್ ಬೇಕು ಅದು. ಅಪ್ಪ ಫೋನ್ ಇಕ್ಬಿಟ್ಬಿಟ್ಟ ಕೊಟ್ಬಿಟ್ಟ ಫೋನ್ ಪ್ಲೀಸ್. ಸೊ ಇದು ಅಂಟ್ತಿಲ್ಲ ಇದು. ಸೊ ಇದನ್ನ ಚೆಕ್ ಮಾಡಬೇಕು. ಸೊ ಇವತ್ತಿನ ವ್ಲಾಗು ಈ ರೀತಿ ಇತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಕ್ವಶನ್ ಹೇಳಮ್ಮ, ಲೈಕ್ ಮಾಡಿ ಹೇಳು. ಹೇಳು ಪಾನಿಪುರಿ ಪಾನಿಪುರಿ ಎಲ್ಲ ಕಡೆ ಲೈಕ್ ಮಾಡಿ ಅಂತ ಹೇಳು. ಎಲ್ಲ ಪಾನಿಪುರಿ ತಿಂದಿಲ್ಲ. ಏನೋ ಇವಳು ನಾವು ಪಾನಿಪುರಿ ಲೈಫಲ್ಲಿ ಕೊಡ್ಸೇ ಇಲ್ಲ ಅವಳಿಗೆ ಯಾವ ತರ ಆಡ್ತಾಳು ಗೈಸ್. ಹೇಳಮ್ಮ ಲೈಕ್ ಮಾಡಿ ಹೇಳು. ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಗುಡ್ಡೆ ಮಾಡಿ, ಎಲ್ಲರೂ ಶೇಕ್ ಮಾಡಿ ಗೈಸ್. ಅವಳು ಶೇಕ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಅನ್ನಕ್ಕೆ ಶೇಕ್ ಮಾಡ್ಬಿಟ್ಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ ನಾವು ನೋಡ್ತೀವಿ. ಸೈನಿಂಗ್ ಆಫ್. ಟಾಟಾ ಬೈ, ಸಿ ಯು, ಬಾಯ್. ಬಾಯ್.